ಅಣ್ತಮಾಸ್ ನಮಸ್ಕಾರ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಮ್ಮ ಸಾಫ್ಟ್ವೇರ್ ಗೌಡ್ರು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನನ್ನ ಯರ್ಕಾಡ್ ಜರ್ನಿಯ ಪ್ರೀವಿಯಸ್ ಎಪಿಸೋಡಲ್ಲಿ ಕಿಲಿಯೂರು ವಾಟರ್ ಫಾಲ್ಸ್ ಟ್ರೆಕ್ಕಿಂಗ್ ಬಗ್ಗೆ ನೋಡಿದ್ರಿ. ಇವಾಗ ನಿಮ್ನೆಲ್ಲ ಕರಡಿಯೂರು ವ್ಯೂ ಪಾಯಿಂಟ್ ತೋರ್ಸೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಕತ್ತಲಲ್ಲಿ ಕರಡಿಗೆ ಜಾಮೂನು ತಿನಿಸೋಕೆ ಯಾವತ್ತು ಹೋಗ್ಬಾರ್ದು ರೀ. ಹೌದು, ನೀವು ಕೇಳಿಸ್ಕೊಂಡಿದ್ದು ಕರೆಕ್ಟು. ಈ ವ್ಯೂ ಪಾಯಿಂಟ್ ಹೆಸರೇ ಕರಡಿಯೂರು ವ್ಯೂ ಪಾಯಿಂಟ್ ಅಂತ. ಇನ್ನ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಾ ಅವರೆಲ್ಲ ಒಂದೊಂದು ಸಬ್ಸ್ಕ್ರೈಬ್ ಮಾಡಿ. ಕಿಲಿಯೂರು ವಾಟರ್ ಫಾಲ್ಸ್ ಇಂದ ಕರಡಿಯೂರು ವ್ಯೂ ಪಾಯಿಂಟ್ಗೆ 14 ಕಿಲೋಮೀಟರ್ ಆಗುತ್ತೆ. ಹಾಗೆ ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಕೂಡ ಆಗುತ್ತೆ. ಅದನ್ನೆಲ್ಲ ನಿಮಗೆ ಮುಂದೆ ತೋರಿಸ್ತಾ ಹೋಗ್ತೇನೆ. ಈ ಯರ್ಕಾಡ್ ಜರ್ನಿಲಿ ಹೋಗೋ ಪ್ಲೇಸ್ಗಿಂತ ಹೋಗೋ ದಾರಿನೇ ತುಂಬಾ ಚೆನ್ನಾಗಿದೆ. ಈ ಕರಡಿಯೂರು ವ್ಯೂ ಪಾಯಿಂಟ್ಗೆ ಹೋಗುವಾಗ ಒಂದು ರಿಸರ್ವ್ ಫಾರೆಸ್ಟ್ ಮುಖಾಂತರ ಹೋಗ್ಬೇಕು. ಇವಾಗ ನೀವೇನ್ ನೋಡ್ತಾ ಇದ್ದೀರಲ್ಲ, ಇದು ಸನ್ಯಾಸಿ ಮಲೈ ರಿಸರ್ವ್ ಫಾರೆಸ್ಟ್ ಅಂತ. ನಾನು ನಿಮ್ಗೆಲ್ಲ ಜಿಂಕೆ ತೋರ್ಸೋಣ, ಆನೆ ತೋರ್ಸೋಣ ಅಂತ ನೋಡ್ತಾ ಇದ್ದೀನಿ. ಆದ್ರೆ ನಾನು ಹೋಗಿದ್ದ ಟೈಮಿಗೆ ಒಂದು ಬರಲಿಲ್ಲ. ಏನ್ ಮಾಡೋಣ, ವಿಧಿ ಸಾರ್ ವಿಧಿ. ಏನ್ ಈ ತರ ಕಾಡ್ ಮಧ್ಯ ರೋಡಲ್ಲಿ ಹೋಗ್ತಾ ಇದ್ರೆ 1000 ಕಿಲೋಮೀಟರ್ ಬೇಕಂದ್ರೆ ಸುಸ್ತಿಲ್ದಂಗೆ ಸುಲಲಿತವಾಗಿ ಡ್ರೈವ್ ಮಾಡ್ಕೊಂಡು ಹೋಗ್ಬಿಡ್ಬೋದು. ತುಂಬಾ ಒಳ್ಳೆ ಕನ್ನಡ ಮಾತಾಡ್ಬಿಟ್ಟೆ ಕಣ್ರಿ. ತುಂಬಾ ಚೆನ್ನಾಗಿ ಕನ್ನಡ ವರ್ಣ ಯೂಸ್ ಮಾಡಿದಾಗ ಮನ್ಸಿಗಾಗೋ ಖುಷಿನೇ ಬೇರೆ. 10th ಅಲ್ಲಿ ಕನ್ನಡದಲ್ಲಿ 125ಕ್ಕೆ 110 ತಗೊಂಡ್ಬಿಟ್ಟಿದ್ದೀನಿ ಕಣ್ರಿ. ಈ ಕನ್ನಡದ ಅಭಿಮಾನಕ್ಕೆ ಅದಕ್ಕೆ ನನ್ನ ಪ್ರತಿ ವಿಡಿಯೋದಲ್ಲಿ ಜೈ ಕರ್ನಾಟಕ ಅಂತ ಎಂಡ್ ಮಾಡೋದು. ಕಾರಲ್ಲಿ ಇಷ್ಟವಾದ ಸಾಂಗ್ ಹಾಕೊಂಡು ಈ ಕಾಡಿನ ಮಧ್ಯೆ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಅದ್ರ ಮಜಾನೇ ಬೇರೆ. ಇವಾಗ ಸಾಂಗ್ ಪ್ಲೇ ಮಾಡ್ಕೊಂಡು ಹೋಗೋಣ ಅಂದ್ರೆ ಕಾಪಿರೈಟ್ ಇಶ್ಯೂ ಆಗುತ್ತೆ ಅಂತ ಪ್ಲೇ ಮಾಡ್ತಿಲ್ಲ. ಹಾಗೆ ಈ ವ್ಯೂನ ಎಂಜಾಯ್ ಮಾಡಿ. ಏನ್ ಸಖತ್ತಾಗಿದೆ ಅಂತೀರಾ? ಈ ರೋಡಿನ ಅಕ್ಕಪಕ್ಕ ಹೂಗಳಂತೂ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ಕಣ್ ಬಿಟ್ಟಷ್ಟು ಗ್ರೀನರಿನೇ. ಈ ನೇಚರ್ನ ಎಂಜಾಯ್ ಮಾಡ್ಕೊಂಡ್ ಬರ್ತಿದ್ ನನ್ಗೆ ಮುಂದೆ ಒಂದು ಹಳ್ಳಿ ಸಿಕ್ತು. ಕಾಡಿನ ಮಧ್ಯ ಇರೋಂಥ ಹಳ್ಳಿ ಇದು. ಇವರೆಲ್ಲ ಎಷ್ಟು ಪುಣ್ಯವಂತರು ಅಂತೀರಾ? ಪ್ಯೂರ್ ಗಾಳಿ ತಗೊಂಡು ಯಾವುದೇ ಟ್ರಾಫಿಕ್ ಗೀಫಿಕ್ ಇಲ್ದಿರ ಕಾಡಿಗೆ ಹೊಂದ್ಕೊಂಡು ಜೀವನ ಸಾಗಿಸ್ತಾ ಇದ್ದಾರೆ. ಇವ್ರ ಲೈಫ್ ಸ್ಟೈಲೇ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ವಾರಕ್ಕೊಂದ್ಸಲ ಸಿಟಿಗೆ ಹೋಗಿ ಮನೆಗೆ ಏನೇನ್ ಬೇಕೋ ಆ ಸಾಮಾನೆಲ್ಲ ತಗೊಂಡ್ಬಂದ್ಬಿಡ್ತಾರೆ. 1 ವಾರ ಈ ಕಾಡಿನ ಮಧ್ಯೆ ಆರಾಮಾಗಿ ಜೀವನ ನಡೆಸ್ತಾರೆ. ಅದೇ ಕಾಡು ಪ್ರಾಣಿಗಳೆಲ್ಲ ಬಂದಾಗ ಇವ್ರಿಗೂ ತೊಂದರೆ ಆಗುತ್ತೆ. ಇವಾಗ ಹೆಂಗೆ ಅಂದ್ರೆ ಅವ್ರ ಲೈಫ್ ಸ್ಟೈಲ್ ನೋಡಿ ನಾವು ಹಿಂಗಿರ್ಬೇಕಾಗಿತ್ತು ಅಂತ ನಾವ್ ಅನ್ಕೋತೀವಿ. ಅದೇ ಅವ್ರೇನ್ ಅನ್ಕೋತಾರಪ್ಪ ಅಂದ್ರೆ ನಮ್ಗೆ ಯಾಕೆ ಈ ಕಾಡಿನ ಸವಾಸ, ನಾವು ಸಿಟಿಲಿ ಎಲ್ಲಾರ ಹೋಗಿ ಸೆಟ್ಲ್ ಆಗ್ಬಿಡೋಣ ಅಂತ ಅನ್ಕೊಂತಾ ಇರ್ತಾರೆ ಅನ್ಸುತ್ತೆ. ಅದೇ ಇಲ್ಲಿ ಜೀವನ ಮಾಡೋರ್ದು ಡ್ರಾಬ್ಯಾಕ್ಸ್ ಏನಪ್ಪಾ ಅಂದ್ರೆ ಹೆಲ್ತ್ ಇಶ್ಯೂಸ್ ಆದ್ರಂತೂ ಸರಿಯಾದ ಒಂದು ಆಸ್ಪತ್ರೆ ಇರಲ್ಲ. ಮಕ್ಳನ್ನ ಓದಿಸೋದಕ್ಕೆ ಒಂದು ಒಳ್ಳೆ ಶಾಲೆ ಇರೋದಿಲ್ಲ. ಈ ಹಳ್ಳಿಲಿ ಇರೋದೇ ಒಂದು ಗೌರ್ಮೆಂಟ್ ಸ್ಕೂಲು. ನಿಮ್ಗೆ ಗೊತ್ತಲ್ಲ ಈ ಗೌರ್ಮೆಂಟ್ ಸ್ಕೂಲ್ನ ಅವಸ್ಥೆನ. ಅಲ್ಲಂತೂ ಯಾವ ವ್ಯವಸ್ಥೆಗಳೂ ಇರಲ್ಲ, ಬರೀ ಅವಸ್ಥೆಗಳೇ. ಅದೇನಪ್ಪ, ಯಾವ ಸ್ಟೇಟಿಂದ ಯಾವುದೇ ಸ್ಟೇಟ್ಗೆ ಹೋದ್ರೂ ಗೌರ್ಮೆಂಟ್ ಸ್ಕೂಲ್ಗಳಂತೂ ಉದ್ಧಾರನೇ ಆಗಿರಲ್ಲ. ಎಂಥ ಟಾಪ್ ರಾಜಕಾರಣಿನೂ ಎಜುಕೇಶನ್ ಮಿನಿಸ್ಟರ್ ಆದ್ರೆ ಗೌರ್ಮೆಂಟ್ ಸ್ಕೂಲ್ನಂತೂ ಉದ್ಧಾರನೇ ಮಾಡಲ್ಲ ಬಿಡಿ. ಯಾಕಂದ್ರೆ ಎಜುಕೇಶನ್ ನಮ್ಮ ಇಂಡಿಯಾದಲ್ಲಿ ಬಿಸ್ನೆಸ್ ಆಗೋಗಿದೆ. ಕರಡಿಯೂರು ವ್ಯೂ ಪಾಯಿಂಟ್ ಕಾರ್ ಎಂಟ್ರಿಗೆ 50 ರೂಪಾಯಿ ತಗೊಂಡ್ರು. ಇಲ್ಲಿಂದ ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಶುರು ಆಯ್ತು ನೋಡಿ. ಅಂತೂ ಇಂತೂ ವಾಲಾಡ್ತಾ ತೂರಾಡ್ತಾ ತೇಲಾಡ್ತಾ ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಕರಡಿಯೂರು ವ್ಯೂ ಪಾಯಿಂಟ್ ಹತ್ರ ಬಂದೆ. ನೋಡಿ ಇಲ್ಲಿ ಬರ್ತಿದ್ದಂಗೆ ಕರಡಿಗಳು ಹೆಂಗೆ ಸ್ವಾಗತ ಮಾಡ್ತಿದ್ದಾವೆ ಅಂತ. ಈ ಬೆಟ್ಟದಲ್ಲಿ ಮುಂಚೆ ಅತಿ ಹೆಚ್ಚು ಕರಡಿಗಳಿದ್ದು ಅಂತ ಅನ್ಸುತ್ತೆ. ಹಾಗಾಗಿ ಈ ಬೆಟ್ಟಕ್ಕೆ ಕರಡಿಯೂರು ಅಂತ ಹೆಸರು ಬಂತೇನೋ. ಈ ಸೇಲಮು ಮತ್ತೆ ಯರ್ಕಾಡಲ್ಲಿರೋ ಲವರ್ಸ್ಗೆ ಇದೊಂಥರ ಲವರ್ಸ್ ಪಾಯಿಂಟ್ ಅಂತ ಹೇಳ್ಬಹುದು. ತುಂಬಾ ಜನ ಲವರ್ಸ್ ಇಲ್ಲಿಗೆ ಬರ್ತಾರೆ.
ಈ ಕರಡಿಯೂರು ವ್ಯೂ ಪಾಯಿಂಟ್ ಅಲ್ಲಿರೋ ಪಾರ್ಕ್ ಅನ್ನು ಮಾತ್ರ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಬನ್ನಿ ಇವಾಗ ಕರಡಿಯೂರು ವ್ಯೂ ಪಾಯಿಂಟ್ ಇಂದ ವ್ಯೂನ ತೋರಿಸ್ತೀನಿ. ಇಲ್ಲಿ ನಿಂತ್ಕೊಂಡು ನೋಡೋದಕ್ಕೆ ಒಂದು ಮಂಟಪ ಮಾಡಿದ್ದಾರೆ. ಊರಾಚೆ ಸ್ವರ್ಗಾನೇ ಕಾಣುತ್ತೈತೆ ಅಂತ ಒಂದು ಸಾಂಗ್ ಇದೆಯಲ್ಲ, ಆ ರೀತಿ ಇದೆ ವ್ಯೂ. ಇಲ್ಲಿಂದ ವ್ಯೂನ ನೋಡ್ತಿದ್ದಂಗೆ ನಾನಂತೂ ಕಳೆದೋದೆ, ನೀವು ಹಂಗೆ ಕಳೆದೋಗ್ತೀರಾ ಬಿಡಿ. ಯಪ್ಪ 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 ಏನ್ ವ್ಯೂ ಅಂತೀರಾ, ಕಣ್ಣಾಯಿಸಿದಷ್ಟು ಬೆಟ್ಟ ಗುಡ್ಡಗಳೇ. ಇದರ ಎಕ್ಸಾಕ್ಟ್ ವ್ಯೂನ ಇವಾಗ ನೋಡಿ. ಪರ್ವತಗಳ ಶ್ರೇಣಿ ಆಕಾಶನ ಒತ್ತು ನಿಂತಂತ ಬೆಟ್ಟಗಳಂತೆ ಕಾಣಿಸ್ತಾ ಇದೆ. ಸತ್ಮೇಲೆ ಸ್ವರ್ಗ ಸಿಗುತ್ತೆ ಅಂತ ಹೇಳ್ತಾರಲ್ಲ, ಅದೆಲ್ಲ ಸುಳ್ಳು ಬಿಡಿ. ಬದುಕಿದಾಗ್ಲೇ ಭೂಮಿಲಿರೋ ಇಂಥ ಸ್ವರ್ಗದಂತ ಜಾಗನ ಹೋಗಿ ನೋಡ್ಬೇಕು. ಕಣ್ಣಿಂದ ಈ ಜಾಗನ ನಾವೇನ್ ನೋಡ್ತಾ ಇದೀವಲ್ಲ, ಇದೇ ಸ್ವರ್ಗ. ಇಲ್ಲಿಂದ ನಾನು ಮಾತನ್ನ ಕಡಿಮೆ ಮಾಡ್ತೀನಿ, ನೀವು ವ್ಯೂನ ಎಂಜಾಯ್ ಮಾಡಿ. ನಾನೊಂದು ½ ಇದೇ ಮಂಟಪದಲ್ಲಿ ಕೂತ್ಕೊಂಡು ವ್ಯೂನ ಎಂಜಾಯ್ ಮಾಡಿದೆ. ಅಲ್ಲಿಂದ ನೆಕ್ಸ್ಟ್ ಕೆಳಗಡೆ ಇರುವಂತ ಪಾರ್ಕ್ಗೆ ಬಂದೆ. ಈ ಪಾರ್ಕಲ್ಲಿ ಫೋಟೋ ಗೀಟೋ ಎಲ್ಲ ತೆಕ್ಕೊಂಡು ಮುಂದೆ ಲೇಡೀಸ್ ಸೀಟ್ ಮತ್ತೆ ಜೆಂಟ್ಸ್ ಸೀಟ್ ಪಾರ್ಕ್ ನೋಡೋದಕ್ಕೆ ಹೋಗ್ತಾ ಇದ್ದೀನಿ. ಅದನ್ನ ನಿಮ್ಗೆ ಮುಂದಿನ ಎಪಿಸೋಡಲ್ಲಿ ತೋರಿಸ್ತೀನಿ. ಈ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರ್ಯಾರಿಗೋ ಲೈಕ್ ಕೊಡ್ತೀರಾ? ನಮ್ಮಂತ ಕಂಟೆಂಟ್ ಓರಿಯೆಂಟೆಡ್ ಇರೋಂತ ಯೂಟ್ಯೂಬ್ ಚಾನೆಲ್ನ ಬೆಳೆಸಿ. ಮೆಂಟ್ಲುಗಳ ತರ ಎದ್ದೆ ಉಂಡೆ ತಿಂದೆ ಮಲ್ಕಂಡೆ ಅಂತ ಕಂಟೆಂಟ್ ಮಾಡುವಂತ ಯೂಟ್ಯೂಬ್ ಚಾನೆಲ್ಗಳು ವ್ಯೂಸ್ ಕಿತ್ಕೊಂಡು ಹೋಗಿರ್ತವೆ. ನಾವು ಕಷ್ಟಪಟ್ಟು ಮಾಡೋಂತ ಕಂಟೆಂಟ್ಗೆ ವ್ಯೂಸ್ ಬರ್ತಾ ಇರಲ್ಲ. ನಿಮಗಿಷ್ಟ ಆದಂತ ಕಂಟೆಂಟ್ ಓರಿಯೆಂಟೆಡ್ ಯೂಟ್ಯೂಬ್ ಚಾನೆಲ್ಗಳನ್ನ ಬೆಳೆಸಿ. ನಮ್ಮ ಸಾಫ್ಟ್ವೇರ್ ಗೌಡ್ರು ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಜೈ ಕರ್ನಾಟಕ, ರಾಯರಿದ್ದಾರೆ.